ಸ್ನೇಹಿತರೆ ನಮಸ್ತೆ. ಇವತ್ತು ಕಾಟನ್ ವೇಸ್ಟ್ ತಯಾರು ಮಾಡಿ ಅದನ್ನು ಯಾವ ರೀತಿ ಕ್ಲೀನಿಂಗ್ ಮಾಡಿ ಯಾವ ರೀತಿ ಮಾರ್ಕೆಟಿಂಗ್ ಕೊಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇವತ್ತು ನೋಡಿ, ಇದು ಪ್ರೊಡಕ್ಷನ್. ಪ್ರೊಡಕ್ಷನ್ ಮಾಡಿ ಆ ಪ್ರೊಡಕ್ಷನ್ನು ಬಂದು ಇಲ್ಲಿ ಬೀಳುತ್ತೆ, ಸ್ಟೋರೇಜ್ ಆಗುತ್ತೆ. ಇದನ್ನು ತೆಗ್ದು ಈಗ ಒಂದು ಕಡೆ ಹಾಕ್ಕೊಂಡಿದ್ದು ಈಜಿ ಕೆಲಸ ಅಂತಂದರೆ ಈಗ ಮೇಡಮ್ ಅವ್ರು ತೋರಿಸ್ತಾರೆ. ಮೇಡಮ್ ಅವರೇ ನಮಸ್ತೆ. ಇದು ಕ್ಲೀನ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡಿ ಮೇಡಮ್ ಅವರೇ. ಸರ್, ಈಗ ಪ್ರೊಡಕ್ಷನ್ ಆಗಿ ಎಲ್ಲ ಈ ಕಡೆ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ. ಸ್ಟಾರ್ಟಿಂಗ್ ಇದನ್ನು ನಾವು ಸಣ್ಣ ಸಣ್ಣ ಬಟ್ಟೆಗಳೆಲ್ಲ ತೆಗಿಬೇಕು. ಅದು ನೀಟಾಗಿ ಸ್ವಲ್ಪ ಸ್ವಲ್ಪನೇ ತಗೋಬೇಕು. ಇಷ್ಟಿಷ್ಟೇ ತಗೊಂಡು ಕ್ಲೀನಾಗಿ ಈ ಥರ ಕೊಡೋಗ್ಬೇಕು. ಫಸ್ಟ್ ಇದು ದಪ್ಪನ ತಕ್ಕೋಬೇಕಾ? ದಪ್ಪ ಎಲ್ಲ ತೆಗಿಬೇಕು. ಅದು ಈಸಿ ಆಗುತ್ತೆ. ಡೈರೆಕ್ಟ್ ನಾವು ಫ್ಯಾನಿಗೆ ಕೊಟ್ಕೊಂಡ್ರೆ ಸ್ಟ್ರೈನ್ ಆಗುತ್ತೆ. ಇದು ಈಸಿ. ಆದರೆ ಜಾಸ್ತಿ ಎಲ್ಲ ಬಟ್ಟೆ ಇಟ್ಕೊಂಡು ಮಾಡಬಾರ್ದು. ನಾವು ವೇಸ್ಟನ್ನು ಯಾವಾಗಲೂ ಇಷ್ಟಿಷ್ಟೇ ತಗೊಂಡು ನೀಟಾಗಿ ಹೆಂಗೆ ಕೊಡಬಿದ್ರೆ ಈ ದಪ್ಪ ಪುಡಿ ಎಲ್ಲ ಬಿದ್ದೋಗುತ್ತೆ. ಆಮೇಲೆ ಇದಕ್ಕೆ ಬೇರೆ ಕಡೆ ಹಾಕೋಬೇಕು. ಅದನ್ನೆಲ್ಲ ಕ್ಲೀನ್ ಮಾಡಿದ್ದು ಒಂದು ಕಡೆ ಹಾಕೊಬೇಕು. ಹೌದು. ಈ ಬಟ್ಟೆ ತುಂಡುಗಳೆಲ್ಲ ಇರ್ತವೆ, ಇದನ್ನೆಲ್ಲ ತೆಗ್ದಾಕ್ಬೇಕು. ಈ ಥರ ತೆಗ್ದು ಹಾಕಿ ಮತ್ತೆ ನಮ್ಮ ಆರೋಗ್ಯ ದೃಷ್ಟಿಯನ್ನು ನೋಡ್ಕೋಬೇಕು. ಸುಮ್ಮನೆ ನಾವು ಅಲ್ಲಿ ಪ್ರೊಡಕ್ಷನ್ ಮಾಡಿ ಮಾಸ್ಕ್ ಹಾಕೋಬೇಕು. ಮಾಸ್ಕ್ ಹಾಕೊಂಡು ನಮ್ಮ ಸೇಫ್ಟಿ ನೋಡ್ಕೊಂಡು ಆಮೇಲೆ ನಾವು ಕೆಲಸ ಮಾಡ್ತೀವಿ. ಈಗ ನೀವು ಕೆಲಸ ಮಾಡಬೇಕಾದ್ರೆ ಮಾಸ್ಕ್ ಹಾಕೊಂಡಿಲ್ಲ? ಇಲ್ಲ, ಅಲ್ಲಿ ಡಸ್ಟ್ ಏನು ಬರಲ್ಲ? ಅಲ್ಲಿ ಡಸ್ಟ್ ಏನು ಬರೋದಿಲ್ಲ. ಯಾಕೆಂದರೆ ಎಲ್ಲ ಕಡೆ ಡೋರ್ ಕ್ಲೋಸ್ ಆಗಿರುತ್ತೆ. ಎಲ್ಲ ಕಡೆ ಡೋರು ಕ್ಲೋಸ್ ಆಗಿರುತ್ತೆ. ಹಾಗಾಗಿ ನಮಗೆ ಡಸ್ಟ್ ಏನು ಬರೋದಿಲ್ಲ. ಎಲ್ಲ ಕಡೆ ಡೋರು ಕ್ಲೋಸ್ ಇರುತ್ತೆ. ಇದು ಎಕ್ಸಾಕ್ಟ್ ಫ್ಯಾನಿಂದ ಡಸ್ಟ್ ಹೊರಗಡೆ ಹೋಗುತ್ತೆ. ಈಗ ಕ್ಲೀನಿಂಗ್ ಮಾಡಬೇಕಾದ್ರೆ ಮಾತ್ರ ಮಾಸ್ಕ್ ಹಾಕೊಂಡು ಮಾಡಬೇಕು. ಈಗ ಇಲ್ಲಿ ಧೂಳು ತೆಗೆದು ಇಟ್ಕೊಂಡಿದ್ದೀನಿ. ಮತ್ತೆ ಈ ಫ್ಯಾನ್ ಫ್ಯಾನಿಗೆ ಈಗ ಕ್ಲೀನ್ ಮಾಡಿ ಇಟ್ಟಿದ್ದೀವಲ್ಲ, ಇದನ್ನ ಇನ್ನೊಂದ್ಸರಿ ಫ್ಯಾನಿಗೆ ಈಗ ಹಿಡಿದ್ಬಿಟ್ರೆ ಇನ್ನು ಸಣ್ಣ ಧೂಳು ಏನಿದೆ ಅದು ಪೂರ್ತಿ ಹೋಗ್ಬಿಡುತ್ತೆ. ನಮಗೆ ಜಾಸ್ತಿ ಸ್ಟ್ರೈನ್ ಆಗಲ್ಲ. ಈಗ ಒಂದೇ ಸಲ ನಾವು ಫ್ಯಾನಿಗೆ ಹಿಡಿದಾಗ ಏನಾಗುತ್ತೆ, ದಪ್ಪ ಸಣ್ಣದೆಲ್ಲ ಒಟ್ಟಿಗೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡ್ರೆ ಬೇಗ ವೇಸ್ಟ್ ಕ್ಲೀನ್ ಆಗುತ್ತೆ. ಜಾಸ್ತಿ ಇಟ್ಕೊಂಡು ಯಾವಾಗಲೂ ಕೆಲಸ ಮಾಡಬಾರ್ದು. ಸ್ವಲ್ಪ ಸ್ವಲ್ಪನೇ ಬಟ್ಟೆ ತಗೊಂಡು ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ. ಈ ರೀತಿ ನೋಡಿ ನಮ್ಗೆ ಎಷ್ಟು ಚೆನ್ನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಇದು ಕ್ವಾಲಿಟಿ. ಈಗ ನಾವು ಮಾರ್ಕೆಟಲ್ಲಿ ತೊಗೊಂಡೋಗಿ ಆಟೋಮೊಬೈಲು, ಗ್ಯಾರೇಜು, ಬೇಕ್ರಿ, ಹಾರ್ಡ್ವೇರ್ ಈ 4 ಕಡೆ ತೊಗೊಂಡೋದ್ರೂ ಈಗ ಈ ವೇಸ್ಟ್ ನೋಡಿ ಆಯಿತು ನಮಗೆ ತಂದು ಕೊಡಿ ಅಂತ ಹೇಳ್ತಾರೆ. ಈ ಧೂಳು ಕಸ ಎಲ್ಲ ಇದ್ದರೆ, ಈ ಥರ ಬಟ್ಟೆ ತುಂಡೆಲ್ಲ ಇದ್ದರೆ ಬೇಡ ಇದು ಪುಡಿ ಇದೆ ಅಂತೇಳಿ ರಿಜೆಕ್ಟ್ ಮಾಡ್ತಾರೆ. ನಮಗೆ ಮೇಯ್ನ್ ಏನು, ಪ್ರೊಡಕ್ಷನ್ ಆದಮೇಲೆ ನೀಟಾಗಿ ಕ್ಲೀನ್ ಮಾಡಬೇಕು. ನೀಟಾಗಿ ಕ್ಲೀನ್ ಮಾಡಬೇಕು.
ಯಾವಾಗಲೂ ಇಷ್ಟು ಬಟ್ಟೆ ಹಿಡ್ಕೊಂಡು ಯಾವತ್ತೂ ಕ್ಲೀನ್ ಮಾಡಬೇಕು. ಈಗ ನೀಟಾಗಿದ್ದು ಕ್ಲೀನ್ ಆಗಿದೆ. ಇನ್ನೊಂದು ಕೆಲವರೆಲ್ಲ ಮಾಡ್ತಾರೆ, ನಾವು ನೋಡಿದ್ದೀನಿ, ಅವರೆಲ್ಲ ಏನು ಮಾಡ್ತಾರೆ, ಇಷ್ಟು ತುಂಬ ಈಗ ರೆಡಿ ಆಗಿರುತ್ತಲ್ಲ ಪ್ರೊಡಕ್ಷನ್, ಇದನ್ನ ಹಿಡ್ಕೊಂಡು ಹೀಗೆ ಕೊಡುತ್ತಾರೆ. ಈ ರೀತಿ ಮಾಡಬಾರ್ದು. ಈ ರೀತಿ ಮಾಡಿದ್ರೆ ಧೂಳೆಲ್ಲ ಹೋಗೋದಿಲ್ಲ. ಸ್ವಲ್ಪನೇ ಇಷ್ಟಿಷ್ಟೇ ತಗೊಂಡು, ಈಗ ಉದ್ದ ಇದೆಯಾ ಜಾಸ್ತಿ, ಸ್ವಲ್ಪ ಹಿಂಗೆ ಕಟ್ ಮಾಡ್ಕೊಳ್ಳಿ. ಕೈಯಲ್ಲಿ ಹಿಂಗೆ ಎಳೆದ್ರೆ ಹಿಂಗೆ ಕಟ್ ಆಗುತ್ತೆ. ಇಷ್ಟಿಷ್ಟೇ ಇಟ್ಕೊಂಡು ಹೀಗೆ ನೋಡಿ, ಈ ರೀತಿ ಕ್ಲೀನ್ ಮಾಡೋದ್ರಿಂದ ಈಗ ಫ್ಯಾನ್ ಇಲ್ದೇನೆ ಫಸ್ಟು ಇತ್ಲಾಗ ಹಾಕೊಂಡು ದಪ್ಪನೆಲ್ಲ ಕುಡ್ಕೊಬೇಕು, ನಂತರ ಫ್ಯಾನಿಗೆ ಹಾಕಬೇಕು. ಫ್ಯಾನಿಗೆ ಹಾಕೊಂಡಾಗ ಸಣ್ಣ ಧೂಳೆಲ್ಲ ಹೋಗುತ್ತೆ, ಅವಾಗ ನೀಟಾಗಿ ಆಗುತ್ತೆ. ಈಗ ನಾವು ಎಲ್ಲ ಈಗ ವೇಸ್ಟ್ ತಗೊಂಡು ಹೋದ್ರು ರಿಜೆಕ್ಟ್ ಮಾಡೋದಿಲ್ಲ. ವೇಸ್ಟ್ ಚೆನ್ನಾಗಿದೆ, ಧೂಳೆಲ್ಲ ತೆಗ್ದಿದ್ದಾರೆ ಅಂತ ಹೇಳಿ ತಗೊಳ್ತಾರೆ. ನಾವು ಹೆಚ್ಚು ಪುಡಿನ ತಗೊಂಡೋದ್ರೆ ಇದು ಮಾಡಿದ್ ನೀವು ಸರಿ ಇಲ್ಲ, ಧೂಳಿದೆ, ಪುಡಿ ಇದೆ, ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡ್ತಾರೆ. ಯಾಕೆ ಅಂದ್ರೆ ಈಗೆಲ್ಲ ಹೊಸದಾಗಿ ಎಲ್ಲ ಮಷಿನ್ ತಗೊಂಡಿರ್ತಾರೆ, ಅವ್ರಿಗೆ ಇದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇರಲ್ಲ. ಪ್ರೊಡಕ್ಷನ್ ಮಾಡಿ ಹೆಂಗ್ ಬೇಕಂಗೆ ಕ್ಲೀನ್ ಮಾಡ್ತಾರೆ. ಹಾಗೆಲ್ಲ ಆಗಬಾರ್ದು ಅಂತೇಳಿ ಈ ರೀತಿ ಇವತ್ತು ವಿಡಿಯೋ ಮಾಡಿ ಹಾಕ್ತಾ ಇರೋದು. ಈಗ ಕೆಲವರು ಮಿಷಿನಿಂದ ಪ್ರೊಡಕ್ಷನ್ ತೆಗ್ದಿದ್ದು ಹಂಗೆ ಕೊಡಬೇಕು ಅಂತೇಳಿ ತುಂಬ್ಕೊಂಡು ತೊಗೊಂಡೋಗಿ ಕೊಟ್ಬಿಡ್ತಾರೆ. ಆ ರೀತಿ ಮಾಡಿದ್ರೆ ಯಾರು ತಗೊಳಲ್ಲ ಸರ್. ಅದನ್ನ ಕ್ಲೀನ್ ಮಾಡಲೇಬೇಕು. ನಾವೀಗ ರೇಷನ್ ಅಂಗಡಿಯಿಂದ ಅಕ್ಕಿ ತರ್ತೀವಿ, ಅಕ್ಕಿ ತಂದಿದ್ದನ್ನ ಹಂಗೆ ನಾವು ಈಗ ಅಡಿಗೆ ಮಾಡ್ಕೊಂಡ್ರೆ ಅದರಲ್ಲಿ ಕಲ್ಲಿರುತ್ತೆ, ಭತ್ತ ಇರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ತೀವಲ್ವಾ, ಅದೇ ತರನೇ ಇದು ಎಲ್ಲದನ್ನು ಅಷ್ಟೇ. ಈಗ ಮಾಡಿದ ಪ್ರೊಡಕ್ಷನ್ ಹಂಗೆ ಕೊಟ್ರೆ ಯಾರು ತಗೊಳ್ಳೋದಿಲ್ಲ. ಕ್ಲೀನ್ ಮೇನ್ ಇಂಪಾರ್ಟೆಂಟ್. ಕ್ಲೀನ್ ಮಾಡಿಕೊಟ್ರೆ ನಾವು ಮಾಡಿರೋ ಕಾಟನ್ ವೇಸ್ಟ್ ಯಾರು ರಿಜೆಕ್ಟ್ ಮಾಡಲ್ಲ, ಎಲ್ಲರೂ ತಗೊಳ್ತಾರೆ. ನೋಡಿ ಸ್ನೇಹಿತರೆ, ಈ ರೀತಿ ಪ್ರೊಡಕ್ಷನ್ ತೆಗೆದಿದ್ದನ್ನ ಈ ರೀತಿ ಕ್ಲೀನಿಂಗ್ ಮಾಡಬೇಕು. ಕ್ಲೀನಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡಬೇಕು. ಮಾರ್ಕೆಟಿಂಗ್ ಮಾಡಿದಾಗ ಗ್ಯಾರೇಜಲ್ಲಿ ಆಟೋಮೊಬೈಲೆಲ್ಲ ತೊಗೊಳ್ತಾರೆ. ಈ ರೀತಿ ಇಲ್ಲ ಡಸ್ಟ್ ಇಟ್ಕೊಂಡು ತೊಗೊಂಡೋಗಿ ಕೊಟ್ಟರೆ ಯಾರು ತೊಗೊಳ್ಳಲ್ಲ. ಏಕೆಂದರೆ ಕೆಲವರು ಹಾಗೆ ಮಾಡಿದ್ದಾರೆ, ಮಿಷಿನಿಂದ ಯಾವ ರೀತಿ ಪ್ರೊಡಕ್ಷನ್ ತೆಗ್ದಿದ್ದಾರೆ ಅದೇ ರೀತಿ ತುಂಬ್ಕೊಂಡೋಗಿ ತೊಗೊಂಡೋಗಿ ಕೊಟ್ಟಿದ್ದಾರೆ. ಅವರು ಇದೇನಕ್ಕೂ ಬರೋದಿಲ್ಲ, ಇದು ಅಂಥದ್ದು ಇಂಥದ್ದು ಅಂತೇಳಿ ವಾಪಸ್ ಕಳಿಸಿದ್ದಾರೆ. ಆವಾಗ ಪ್ರೊಡಕ್ಷನ್ ತೆಗ್ದವ್ರಿಗೆ ಏನಾಗುತ್ತೆ, ಅವ್ರಿಗೆ ಬೇಜಾರಾಗುತ್ತೆ. ಬೇಜಾರಾಗೋದು ಯಾಕೆ ಅಂದರೆ ತಪ್ಪು ಮಾಡ್ಕೊಂಡಿರೋದು ಪ್ರೊಡಕ್ಷನ್ ತೆಗಿಯಾರಯ್ಯ, ಆ ತಪ್ಪನ್ನ ಮಾಡಬಾರ್ದು. ಅದಕ್ಕೇ ಪ್ರೊಡಕ್ಷನ್ ತೆಗೆದ ಮೇಲೆ ಕ್ಲೀನಿಂಗ್ ಮಾಡಬೇಕು. ಫಸ್ಟ್ ಇದನ್ನು, ಈ ವೇಸ್ಟನ್ನು ಕ್ಲೀನಿಂಗ್ ಮಾಡಿಕೊಂಡು ನೀಟಾಗಿ ನೋಡಿ, ಇಲ್ಲಿ ಕ್ಲೀನಿಂಗ್ ಆಗಿದೆ. ಈ ರೀತಿ ಇರಬೇಕಿದೆ. ಈ ರೀತಿ ಕ್ಲೀನಿಂಗ್ ಇದ್ದರೆ ಎಲ್ಲರೂ ತೊಗೊತಾರೆ. ಆಟೋಮೊಬೈಲು, ಗ್ಯಾರೇಜು, ಬೇಕ್ರಿ, ಪೆಟ್ರೋಲ್ ಬಂಕು, ಹಾರ್ಡ್ವೇರ್ ಅಂಗಡಿಗೆ ಎಲ್ಲ ಕಡೆನೂ ಈ ರೀತಿ ಕ್ಲೀನಿಂಗ್ ಇದ್ದರೆ ಯಾರೂ ರಿಜೆಕ್ಟ್ ಮಾಡೋದಿಲ್ಲ. ರಿಜೆಕ್ಟ್ ಏನಕ್ಕೆ ಮಾಡ್ತಾರೆ ಅಂತಂದರೆ, ನೀವು ಕ್ಲೀನಿಂಗ್ ಮಾಡ್ದೇ ನೀವು ಪ್ರೊಡಕ್ಷನ್ ತೆಗ್ದಿದ್ದು ಹಂಗೆ ತುಂಬಿ ತೊಗೊಂಡೋಗಿ ಕೊಟ್ಟಾಗ ಅದರಲ್ಲಿ ಡಸ್ಟೆಲ್ಲ ಇರುತ್ತೆ. ಆ ಡಸ್ಟ್ ಇರಬಾರ್ದು. ಆ ಡಸ್ಟ್ ಇದ್ದಾಗಲೇ ನಿಮಗೆ ಇದು ಚೆನ್ನಾಗಿಲ್ಲ ಅಂಥೇಳಿ ರಿಜೆಕ್ಟ್ ಮಾಡಿ ಕಳ್ಸೋದು. ಅದೇ ಉದ್ದೇಶ. ಇವತ್ತು ಈ ಉದ್ದೇಶ, ಇದು ವಿಡಿಯೋ ಮಾಡ್ತಾಯಿರೋ ಉದ್ದೇಶನೇ ಅದು. ಯಾರು ಮಿಷಿನ್ ತೊಗೊಂಡಿದ್ದೀರಾ, ಯಾರು ಪ್ರೊಡಕ್ಷನ್ ತೆಗಿತಾ ಇದ್ದೀರಾ, ಫಸ್ಟು ಇದನ್ನು ಪ್ರೊಡಕ್ಷನ್ ತೆಗೆದ್ಮೇಲೆ ಈ ರೀತಿ ಕ್ಲೀನಿಂಗ್ ಮಾಡಬೇಕು. ಕ್ಲೀನಿಂಗ್ ಮಾಡ್ದೇ ನೀವು ತೊಗೊಂಡೋಗಿ ಹಾಗೆ ಕೊಟ್ಟರೆ ಯಾರೂ ತೊಗೊಳ್ಳೋದಿಲ್ಲ. ಹಂಗಾಗಿ ಇದನ್ನು ಕ್ಲೀನಿಂಗ್ ಮಾಡಿರಿ, ತೊಗೊಂಡೋಗ್ರಿ, ಮಾರ್ಕೆಟಿಂಗ್ ಮಾಡಿರಿ, ದುಡಿಮೆ ಮಾಡಿರಿ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀರ, ದುಡಿಮೆ ಮಾಡೋಂಗೆ ಇರಬೇಕು. ಸುಮ್ಮನೆ ಪ್ರೊಡಕ್ಷನ್ ಮಾಡೋದು, ಸುಮ್ಮನೆ ಹಂಗೆ ತುಂಬ್ಕೊಂಡೋಗಿ ಕೊಡೋದು, ರಿಜೆಕ್ಟ್ ಮಾಡಿದ್ರು ಅಂತೇಳಿ ವಾಪಸ್ ಬರೋದು, ಈ ರೀತಿ ಆಗ್ತಾಯಿದೆ. ಅದಕ್ಕೋಸ್ಕರನೇ ಇದನ್ನು ಕ್ಲೀನಿಂಗ್ ಮಾಡಿ ನೀವು ತೊಗೊಂಡೋಗಿ ಕೊಟ್ಟರೆ ತೊಗೊಳ್ತೀರ. ಎಷ್ಟೋ ಜನ ಕಂಪ್ನಿಗೆ ರಿಟರ್ನ್ ಕಳಿಸ್ತೀರ, ಕಳಿಸಬೇಕಾದ್ರೂ ಅಷ್ಟೇ. ಪ್ರೊಡಕ್ಷನ್ ನೀವು ತೆಗಿತೀರ, ಹಂಗೆ ಚೀಲಕ್ಕೆ ತುಂಬಿ ಕಂಪ್ನಿ ಕಳಿಸ್ಬಿಡ್ತೀರ. ಕಂಪ್ನಿನೂ ಅಷ್ಟೇ, ಅಲ್ಲೂ ಕ್ಲೀನಿಂಗ್ ಮಾಡಿ ಮತ್ತು ಬೇರೆಯವ್ರಿಗೆ ಕೊಡಬೇಕಾಗುತ್ತೆ. ಆ ಕೆಲಸ ಬೇಡ. ನೀವು ಮಾರ್ಕೆಟಿಂಗ್ ಮಾಡಿರಿ, ಸ್ವಂತ ಮಾರ್ಕೆಟಿಂಗ್ ಮಾಡಿರಿ, ಇಲ್ಲ ರಿಟರ್ನ್ ಕಂಪ್ನಿಗೆ ಕೊಡಿರಿ. ಯಾರಿಗೆ ಕೊಟ್ಟರು ನೀವು ಕ್ಲೀನಿಂಗ್ ಇಲ್ಲದೇ ಕೊಡಬೇಡ್ರಿ. ಕ್ಲೀನಿಂಗ್ ಮಾಡಿ ಈ ರೀತಿ ನೀಟಾಗಿ, ಇದು ವೇಸ್ಟು, ಇದು ಚೆಂದ ಇರುತ್ತೆ. ಆಯಿತಾ? ಈ ರೀತಿ ಮಾಡಿ ಕೊಟ್ಟಾಗ ಯಾರೂ ರಿಜೆಕ್ಟ್ ಮಾಡೋದಿಲ್ಲ. ನೋಡಿ, ಈ ರೀತಿ ರಾ ಮೆಟೀರಿಯಲ್ ಇರುತ್ತೆ.
ಇವತ್ತಿನ ವಿಡಿಯೋ ಮಾಡ್ತಾ ಇರೋ ಉದ್ದೇಶನೇ ಇದು. ಕ್ಲೀನಿಂಗ್ ಮಾಡ್ದೇ ಯಾರು ಕೊಡ್ತಿದ್ದೀರಾ, ಈಗ ನೆಕ್ಸ್ಟು ಯಾರು ಮಿಷಿನ್ ತೊಗೊಂಡು ದುಡಿಮೆ ಮಾಡಬೇಕು ಅಂತಿದ್ದೀರಾ ಅವ್ರೂ ನೋಡಿ ಇದನ್ನು ಈ ರೀತಿ ಪ್ರೊಡಕ್ಷನ್ ತೆಗೆದಾದ್ಮೇಲೆ ಇಲ್ಲಿ ಪ್ರೊಡಕ್ಷನ್ ಬಂದುಬೀಳುತ್ತೆ. ಇಲ್ಲಿಂದ ತೆಗೆದಾದ್ಮೇಲೆ ಈ ರೀತಿ ಇಟ್ಕೊಂಡು ನೋಡಿ ಮೇಡಮ್ ಅವ್ರು ಕ್ಲೀನ್ ಮಾಡ್ತಾಯಿದ್ದಾರೆ. ಈ ರೀತಿ ಫಸ್ಟು ದಪ್ಪನ ಕೊಡ್ಕೊಂಡ್ರೆ ಈಸಿ ಆಗುತ್ತೆ ಅಂಥೇಳಿ ಈ ರೀತಿ ಮಾಡ್ತಾಯಿದ್ದಾರೆ. ಅದಾದ ನಂತರ ಇಲ್ಲಿ ಫ್ಯಾನಿಗೆ ಹಾಕೋಬೇಕು. ಈ ಥರ ಒಂದು ಫ್ಯಾನ್ ಇಟ್ಕೊಂಡು ಈ ಫ್ಯಾನಲ್ಲಿ ಫ್ಯಾನ್ ಆನ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಣ್ಣ ಧೂಳೆಲ್ಲ ಹೋಗುತ್ತೆ. ಅದು ಆವಾಗ ಈ ರೀತಿ ಕ್ವಾಲಿಟಿ ಬರುತ್ತೆ. ನೀವೆಲ್ಲೇ ತೊಗೊಂಡೋಗಿ ನೀವು ಪೆಟ್ರೋಲ್ ಬಂಕ್ಗೆ ಕೊಟ್ರಿ, ಗ್ಯಾರೇಜ್ಗೆ ಕೊಟ್ರಿ, ಆಟೋಮೊಬೈಲ್ಗೆ ಕೊಟ್ರಿ, ಹಾರ್ಡ್ವೇರಿಗೆ ಕೊಟ್ರಿ, ಬೇಕ್ರಿಗೆ ಕೊಟ್ರಿ, ಯಾರೂ ರಿಜೆಕ್ಟ್ ಮಾಡೋದಿಲ್ಲ. ಆವಾಗ ನೀವು ಯಾವಾಗ ಕ್ಲೀನ್ ಮಾಡ್ದೇ ತೊಗೊಂಡೋಗಿ ಕೊಡ್ತೀರ ಆವಾಗ